ಪ್ರವಚನವನ್ನ ಎಡೆ ಮಾಡಿರುವಂತಹ ಪರಮ ಪೂಜ್ಯ ಸಿದ್ದರಾಮ ಶರಣರು ಗಂಗಾಪುರದ ಪಾದಗಳಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಇದೀಗ ಇವತ್ತಿನ ದಿನದ ವಿಶೇಷ ಕಾರ್ಯಕ್ರಮ ಅದು ಲಿಂಗವಂತ ಕಾಯಕ ಸಂಜೀವಿನಿ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಶ್ರೀಮಂತರಾಜರ ಪರಮಸ್ವರೂಪಿ ಗುರುಮಂತ ಸ್ವಾಮಿಗಳವರನ್ನ, ಪರಮ ಪೂಜ್ಯ ಸಿದ್ದರಾಮ ಶರಣರು ಗಂಗಾಳ ಪೂಜ್ಯರನ್ನ, ಪರಮ ಪೂಜ್ಯ ಬಸವ ಮಂಗಳೀಯ ಶರಣರನ್ನ, ಸತ್ಯಕ ತಾಯಿಯವರನ್ನ, ಪರಮ ಪೂಜ್ಯ ಸಂಗಮಬಸವ ಶ್ರೀಗಳನ್ನ, ಜೊತೆಗೆ ಈ ಒಂದು ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಧಾರಾಣಿ ಲೋಕೇಶ್ ಸಂಗಮ್ ಇವರನ್ನ, ಯುವ ನಾಯಕರಾಗಿರುವಂತಹ ರಾಜೀವ್ ಪಾಟೀಲ್ ಇವರನ್ನ, ಜೊತೆಗೆ ಲಿಂಗವಂತ ಕಾಯಕ ಸಂಜೀವಿನಿ ಬ್ಯಾಂಕ್ನ ಅಧ್ಯಕ್ಷರಾಗಿರುವಂತಹ ಶರಣರಾದ ಶ್ರೀ ವಿಶ್ವನಾಥ್ ಪಾಟೀಲ್ ಇವರನ್ನ ನಾನು ಶ್ರೀಮಠದ ಪರವಾಗಿ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಪೂರ್ವಕವಾಗಿ ಭಕ್ತಿಯಿಂದ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ, ಬರಮಾಡಿಕೊಳ್ತಾ ಇದ್ದೇನೆ. ಜೊತೆಗೆ ಈ ಒಂದು ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ನಿಕಟಪೂರ್ವ ಅಧ್ಯಕ್ಷರಾಗಿರುವಂತಹ ಶರಣರಾದ ಶ್ರೀ ಸಂಗಣ್ಣ ಕಂಪ್ಲಿಯವರು, ನಿಕಟಪೂರ್ವ ಗೌರವ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಶರಣರಾದ ಶ್ರೀ ಗುಂಡಪ್ಪ ಮಾಗಿಯವರು, ಪ್ರಸ್ತುತ ಲಿಂಗವಂತ ಕಾಯಕ ಸಂಜೀವಿನಿ ಕಾರ್ಯಕ್ರಮದ ನೂತನ ಅಧ್ಯಕ್ಷರಾಗಿರುವಂತಹ ಶ್ರೀ ಅಮರೇಶ್ ಶಿವಕುಮಾರ್ ಬುದ್ದಿನಿಯವರು, ಕಾರ್ಯದರ್ಶಿಗಳಾಗಿರುವಂತಹ ಶ್ರೀ ಮಾಲಿಕಪ್ಪ ಕುಡೂರು ಇವರು ಸಹ ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಟ್ಟ ಅವರನ್ನು ಸಹ ನಾನು ಈ ಒಂದು ಸಮಾರಂಭಕ್ಕೆ ಅತ್ಯಂತ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ, ಬರಮಾಡಿಕೊಳ್ತಾ ಇದ್ದೇನೆ. ಆಗಮಿಸಬೇಕು ಅಂತ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಇದೀಗ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ನಗರದ ಪ್ರಥಮ ಪ್ರತಿನಿಧಿಯಾಗಿರುವಂತಹ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶರಣ ಶ್ರೀಮತಿ ಸುಧಾರಾಣಿ ಅವರಿಗೆ ಸಂಗಮಿಯು ಶ್ರೀಮಠದ ಪರವಾಗಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದ ಹಾಗೂ ಸನ್ಮಾನವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ. ಇಂದಿನ ಈ ಸಮಾರಂಭದ ಮುಖ್ಯ ಅತಿಥಿಗಳಾಗಿರುವಂತಹ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಶ್ರೀಮತಿ ಸುಧಾರಾಣಿ ಅವರಿಗೆ ಸಂಗಮಿಯು ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ 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 ಗುರು ಬಸವಲಿಂಗಾಯ ನಮಃ. ಜೊತೆಗೆ ಮುಖ್ಯ ಅತಿಥಿಗಳಾಗಿ ವೇದಿಕೆಯನ್ನು ಹಂಚಿಕೊಂಡಿರುವಂತಹ ಲಿಂಗವಂತ ಕಾಯಕ ಸಂಜೀವಿನಿ ಬ್ಯಾಂಕಿನ ಅಧ್ಯಕ್ಷರಾಗಿರುವಂತಹ ಶರಣರಾದ ಶ್ರೀ ವಿಶ್ವನಾಥ್ ಪಾಟೀಲ್ ಅವರು ಸಹ ಶ್ರೀಮಠದ ಪರವಾಗಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಂಡಿದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣರಾದ ಶ್ರೀ ರಾಜೀವ್ ಪಾಟೀಲ್ ಯುವ ನಾಯಕರು ಎಲ್ಲರಿಗೂ ಸಹ ಶ್ರೀಮಠದ ಪರವಾಗಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದು
ಆಯ್ಕೆಯಾಗಿರುವಂತಹ ಶರಣರಾದ ಶ್ರೀ ಅಮರೇಶ್ ಬುದ್ಧಿನಿಯವರು ಸಹ ಶ್ರೀಮಠದ ಪರವಾಗಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಈ ದಿನ ಈ ಸಮಾರಂಭದ ದಾಸೋಹ ಸೇವಾರ್ಥಿಗಳಾಗಿರುವಂತಹ ಶರಣರಾದ ಶ್ರೀ ವಿ.ಎಸ್. ಪಲ್ಲೆ ನಿವೃತ್ತ ಕೃಷಿ ಅಧಿಕಾರಿಗಳು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಈ ದಿನ ಈ ವಿಶೇಷ ಸಮಾರಂಭದ ದಾಸೋಹ ಸೇವಾರ್ಥಿಗಳಾಗಿರುವಂತಹ ಶರಣರಾದ ಶ್ರೀ ವಿ.ಎಸ್. ಪಲ್ಲೆ ನಿವೃತ್ತ ಕೃಷಿ ಅಧಿಕಾರಿಗಳು ಇಳಕಲ್ ಕುದಿಹಾಳ್ ಎಸ್.ಕೆ. ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳಬೇಕು ಅಂತ ಹೇಳಿ ನಾನು ಅವರಿಗೆ ವಿನಂತಿಯನ್ನು ಮಾಡಿಕೊಳ್ತೇನೆ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. 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 ಶ್ರೀಮಠದ ಪರವಾಗಿ ಪರಮ ಪೂಜ್ಯರಿಂದ ಗೌರವಾಶೀರ್ವಾದವನ್ನು ಪಡೆದುಕೊಳ್ಳುವಂತಹ ಎಲ್ಲ ಮಹನೀಯರಿಗೆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಶ್ರೀಮಠದ ಪರವಾಗಿ ಗೌರವ ಸನ್ಮಾನವನ್ನು ಸ್ವೀಕರಿಸಿರುವಂತಹ ನಗರಸಭೆಯ ಅಧ್ಯಕ್ಷರು ಆಗಿರುವಂತಹ ಶರಣೆ ಶ್ರೀಮತಿ ಸುಧಾರಾಣಿ ಸಂಗಮಿಯವರು ಈ ಸಮಾರಂಭದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ಅವರಿಗೆ ವಿನಂತಿಯನ್ನು ಮಾಡಿದರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಇತರರಾದ ಜ್ಯೋತಿ ಶ್ರೀ ವಿಜಯಮಾನಕವರನೆಯನ್ನು ದೈವದಲ್ಲಿ ಸ್ಮರಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗುರುಮಾನಕವರ ಪಾದಗಳನ್ನು ನಮಸ್ಕರಿಸುತ್ತಾ ಅದೇ ರೀತಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಪೂಜೆಯನ್ನು ನಮಸ್ಕಾರವನ್ನು ತಿಳಿಸುತ್ತಾ ಹಾಗೂ ಸಹೋದರ ಸಮಾನರಾದ ರಾಜುಗಳ ನಮಸ್ಕಾರವನ್ನು
ಶರಣಾರ್ಥಿಗಳು ನಗರಸಭೆಯ ಅಧ್ಯಕ್ಷರಾಗಿರುವ ಅವರಿಗೆ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಪರಮ ಪೂಜ್ಯರಲ್ಲಿ ಹಾಗೂ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ವಗಣ್ಯರಲ್ಲಿ ಎಲ್ಲ ಶರಣಾರ್ಥಿಗಳಿಗೆ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಎರಡು ಮಾತುಗಳನ್ನು ನಾನು ಬಯಸ್ತಾ ಇದ್ದೇನೆ. ಒಂದು, ಇಟಲಿಯಲ್ಲಿ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆ ಅದ್ಭುತವಾಗಿರ್ತಕ್ಕಂಥ ಕಲ್ಪನೆ ಪರಮ ಪೂಜ್ಯ ಡಾಕ್ಟರ್ ಮಹಾಂತ ಶ್ರೀಗಳವರಿಂದ ಆರಂಭವಾಗಿರ್ತಕ್ಕಂಥದ್ದು. ಇಟಲಿನ ಹಿರಿಯ ಶ್ರೀಮಠದ ಭಕ್ತರಿಂದ ಕೆಲವೇ ಕೆಲವು ಸಾಧನೆಗಳಿಂದ ಆರಂಭವಾಗಿರ್ತಕ್ಕಂತಹ ಈ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆ ಇವತ್ತು ಈ ಇಲ್ಲಿರ್ತಕ್ಕಂತಹ ಎಲ್ಲ ಬಡವರಿಗೆ ವಿಶೇಷವಾಗಿ ಬಡ್ಡಿ ರಹಿತವಾಗಿರ್ತಕ್ಕಂತಹ ಸಾಲವನ್ನು ಕೊಟ್ಟು ಬಂದಿರತಕ್ಕಂಥದ್ದು. ಅದು ರಾಟೆ ಇರಬಹುದು, ಎಂಬ್ರಾಯ್ಡರಿ ಇರಬಹುದು, ಸಿಲಿಂಡರ್ ಇರಬಹುದು, ಹೀಗೆ ಬೇರೆ ಬೇರೆ ತರನಾಗಿರ್ತಕ್ಕಂಥದ್ದು. ಒಟ್ಟು ಒಂದು ವರ್ಷದಲ್ಲಿ ಸುಮಾರು 74 ಸುಮಾರು 40 ವರ್ಷದ ಸಂಸ್ಥೆಯಲ್ಲಿ ಇವತ್ತಿಗೂ ಕೂಡ ₹1 ಕೂಡ ಬಾಕಿ ನಿಂತಿಲ್ಲ. ಎಲ್ಲರೂ ಕೂಡ ಎಲ್ಲ ಬಾಕಿಯನ್ನು ಕೊಟ್ಟುಕೊಂಡು ಈ ಒಂದು ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಒಂದು ಮೂಲ ಕಾರಣೀಕರ್ತಕ್ಕಂಥದ್ದು. ಅದರ ಜೊತೆಗೆ ಈ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ಪ್ರತಿರೂಪವಾಗಿ ಈ ವಿಶ್ವನಾಥ ಪಾಟೀಲ್ ಅಧ್ಯಕ್ಷರಾಗಿರ್ತಕ್ಕಂತಹ ಲಿಂಗವಂತ ಕಾಯಕ ಸಂಜೀವಿನಿ ಪಟೇಲ್ ಸಹಕಾರಿ ಸಂಘವು ಕೂಡ ಕಳೆದ 18ನೇ ವರ್ಷದಲ್ಲಿ ಪದಾರ್ಪಣೆಯನ್ನು ಮಾಡತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸಂಖ್ಯೆ. ಅಂತಹ ಒಂದು ಸಂಸ್ಥೆಗೆ ನಾವೆಲ್ಲ ಬಹಳ ನೇರವಾಗಿರ್ತಕ್ಕಂಥದ್ದು ಬಹಳ ಖುಷಿಯಾಗಿರ್ತಕ್ಕಂಥ ವಿಷಯ ಅಂತ ಒಂದು ಮಾತನ್ನು ನಾನು ನೆನಪಿಸ್ಕೊಳ್ತಾ ಇವತ್ತಿನ ವಿಶೇಷವಾಗಿರ್ತಕ್ಕಂತಹ ಒಂದು ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ನಾನು ನಗರಸಭೆಯ ಮಾನ್ಯ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ಹಾಗೂ ಸರ್ವ ಸದಸ್ಯರಿಗೆ ಮತ್ತು ಸಿಬ್ಬಂದಿಯವರಿಗೆ ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಯಾಕಂದ್ರೆ ಇಡೀ ಊರಿನಲ್ಲಿ ಮತ್ತು ಗತಿಗೆ ಶ್ರೀ ವಿಜಯಮಂತೇಶ್ವರ ಸಂಘದ ಗೌರವಾಧ್ಯಕ್ಷರು, ಅಧ್ಯಕ್ಷರು ಎಲ್ಲ ಜನರನ್ನು ಕೂಡಿಕೊಂಡು ಆ ಶ್ರೀಮಠದ ಗತಿಗೆ ಗತಿಗೆ ಬಹಳ ವಿಶೇಷವಾಗಿ ಬಹಳ ಸ್ವಚ್ಛ ಕೆಲಸ ಬಹಳ ದಿವಸದಲ್ಲಿ ಹೊರಬಿಟ್ಟಿರ್ತಕ್ಕಂಥದ್ದು. ಆ ಇಡೀ ಸಂದರ್ಭದಲ್ಲಿ ಹೇಳಿದ ತಕ್ಷಣ ಅವರು ಗಾಡಿಯನ್ನು ಕಳಿಸಿ ವಿಶೇಷವಾಗಿ ಈ ನಗರವನ್ನು ಸುಂದರಗೊಳಿಸುವಲ್ಲಿ ಮತ್ತು ದೇವರು ಮತ್ತು ಅನುಕೂಲದಿಂದ ವಿಶೇಷವಾಗಿ ರಸ್ತೆಯನ್ನು ಕೂಡ ಮಾಡಲಿಕ್ಕೆ ಅವರು ತಯಾರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀಮಠದ ಪರವಾಗಿ, ಮತ್ತೊಂದರ ಪರವಾಗಿ, ಇಲ್ಲಿನ ನಾಗರಿಕರ ಪರವಾಗಿ ಇಲ್ಲಿನ ನಗರಸಭೆಯವರಿಗೆ ಕೃತಜ್ಞತೆಗಳನ್ನು ಅರ್ಪಿಸಲಿಕ್ಕೆ ಬಯಸುತ್ತೇನೆ. ಈ ಇನ್ನೊಂದು ವಿಶೇಷವಾಗಿರ್ತಕ್ಕಂಥದ್ದು ಏನಂತಂದ್ರೆ ವಿಜಯಮಂತೇಶ್ವರ ಸಂಘದವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸಬೇಕು ಅಂತ ಅನಿಸಿ. ಯಾಕೆಂದ್ರೆ ನಮಗೆಲ್ಲ ಒಂದು ಬೆಂಗಳೂರು, ಮಂಗಳೂರು, ಉಡುಪಿ, ಧಾರವಾಡ, ಶಿರಸಿ ಹೀಗೆಲ್ಲ ಬಹಳ ದೊಡ್ಡ ಜಾಗಗಳಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಜಾತ್ರೆ ಒಂದು ಜನರಿಗೆ ಸೀಮಿತವಾಗಿದ್ದರೆ, ಒಂದು ಜನಾಂಗಕ್ಕೆ ಸೀಮಿತವಾಗಿದ್ದರೆ, ಇಡೀ ಊರೇ ಜಾತ್ರೆಯನ್ನು ಮಾಡತಕ್ಕಂಥ ಸಂದರ್ಭವನ್ನು ಆ ಕಡೆ ಮಂಗಳೂರಿನಲ್ಲಿ, ಆಮೇಲೆ ವಿಶೇಷವಾಗಿ ಉಡುಪಿಯಲ್ಲಿ, ಆಮೇಲೆ ಬೆಂಗಳೂರಲ್ಲಿ, ಮೈಸೂರಲ್ಲಿ ಈ ಒಂದು ಕಲ್ಪನೆ ಇದೆ. ಅಂತ ಒಂದು ಕಲ್ಪನೆ ಇವತ್ತು ಶ್ರೀ ವಿಜಯಮಂತೇಶ್ವರ ಅಂದ್ರೆ ಈ ಶರಣ ಸಂಸ್ಕೃತಿ ಮಹೋತ್ಸವ ಅಂತಕ್ಕಂಥದ್ದೇನಿಲ್ಲ, ಇದು ಇಡೀ ಊರಿನ ಜಾತ್ರೆಯಾಗಿ ಮಾತಾಡಲಿಕ್ಕೆ ಮತ್ತು ಇಡೀ ಊರಿನ ಜಗತ್ತಿಸ್ತಕ್ಕಂತಹ ಬೆಳಕು, ಆ ಬೆಳಕನ್ನು ನೋಡಿದ್ರೆ ಎಷ್ಟು ಜನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಇಂತಹ ಲಿಂಗದಲ್ಲಿ ಇಷ್ಟು ವಿಜಯ ಮಹಾತ್ಮ ಪ್ರತಿಯೊಬ್ಬರ ಮನದಲ್ಲಿ ಇದ್ದಿರ್ತಕ್ಕಂಥದ್ದು. ಅದಕ್ಕೆ ಮೂಲ ಕಾರಣ ಶ್ರೀ ವಿಜಯ ಮಹಾಂತೇಶ್ವರ ಸಂಘದ ಎಲ್ಲ ಪದಾಧಿಕಾರಿಗಳು, ವಿಶೇಷವಾಗಿ ವಿಶ್ವನಾಥ ಪಾಟೀಲ್, ಶರಣಗೌಡ ಪಾಟೀಲ್ ಹಿಡ್ಕೊಂಡು ಅವರೆಲ್ಲ ಏನಂತಂದ್ರೆ ಇವುಗಳಿಗೆ ವಿಶೇಷವಾಗಿರ್ತಕ್ಕಂಥ ಕಲೆಯನ್ನು ನೀಡಿರ್ತಕ್ಕಂಥದ್ದು. ಅದಕ್ಕೆ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಶ್ರೀಮಠದ ಪರವಾಗಿ, ಭಕ್ತರ ಪರವಾಗಿ ಅಭಿನಂದಿಸ್ತೇನೆ. ಒಂದು ವಿನಂತಿ, ಅವರಿಗೆ ಇನ್ನೂ ಪಾಲಕ್ಕೆ ಹೋಗ್ತಕ್ಕಂಥ ಸ್ಥಳಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಬೆಳಗಿನ ವ್ಯವಸ್ಥೆ ಆಗಬೇಕು ಅಂತಕ್ಕಂಥದ್ದು ಒಂದು ಮನವಿ ನಾವು ಧರ್ಮಸಂಘಕ್ಕೆ ಇರೋದ್ರಿಂದ ದಯಮಾಡಿ ಅದನ್ನ ಬೆಳಗಿನ ವ್ಯವಸ್ಥೆ ಇಡೀ ಪಾಲಿಕೆ ಹೋಗಿ ಒಂದು ವ್ಯವಸ್ಥೆ ಕಾಯಿ ಮಾಡಬೇಕು ಅಂತ ಅವರಿಗೆ ಕೇಳಿಕೊಳ್ತಾ ಮತ್ತೊಮ್ಮೆ ನಗರಸಭೆಯವರಿಗೆ, ಧರ್ಮಸಂಘದವರಿಗೆ ಮತ್ತು ವಿಶೇಷವಾಗಿ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆ, ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥವರು ಆ ಲಿಂಗನ ಹಿರಿಯ ಶ್ರೀಮಠದ ಸರ್ಕಾರರು ಅವರ ಒಂದು ಸದಾಶಯದಿಂದ ಕಟ್ಟಿರ್ತಕ್ಕಂಥ ಸಂಸ್ಥೆ ಯಶಸ್ವಿ
ಯಶಸ್ವಿಯಾಗಿ ಬಂದಿರತಕ್ಕಂಥದ್ದು. ಅದರ ಲಾಭಗಳು ಕೂಡ ಬಹಳ ಉತ್ತಮವಾಗಿ ಇದನ್ನು ವಿತರಣೆ ಮಾಡಿದ್ದಾರೆ. ಅವರಿಗೂ ನೂತನ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಗಳು ವಂದನೆಗಳನ್ನು ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಲಿಂಗಬದ್ಧ ಕಾಯಕ ಸಂಜೀವಿನಿ ಸಂಸ್ಥೆಯ ಕುರಿತಾಗಿ ಮಾತುಗಳನ್ನಾಡುವಂತಹ ಗುರುಗಳ ಸಂಗಡ ಹಿರಿಯವರಿಗೆ ಶರಣಾರ್ಥಿಗಳನ್ನು ಸಲ್ಲಿಸಿ ಇದೀಗ ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಲಿಂಗಬದ್ಧ ಕಾಯಕ ಸಂಜೀವಿನಿ ಬ್ಯಾಂಕಿನ ಕ್ರಿಯಾಶೀಲ ಅಧ್ಯಕ್ಷರು ನಮ್ಮ ಶ್ರೀ ವಿಜಯ ಮಹಂತೇಶ್ ತರುಣ ಸಂಘದ ಗೌರವಾಧ್ಯಕ್ಷರಾಗಿರುವಂತಹ ವಿಶ್ವನಾಥ್ ಪಾಟೀಲ್ ಅವರು ಸಮಾರಂಭದ ಕುರಿತಾಗಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಹೇಳಿ ನಾವು ಅವರಿಗೆ ವಿನಂತಿಯನ್ನು ಮಾಡಬಹುದು. ಚಿಂತನೆಯ ಶ್ರೀ ಮಹಂತ ಸ್ವಾಮಿಗಳನ್ನ ಹಾಗೂ ಡಾಕ್ಟರ್ ವಿಜಯ ಮಹಂತ ಸ್ವಾಮಿಗಳನ್ನ ಮನದಿಗೆಯುತ್ತ ಇಂದಿನ ಈ ಕಾರ್ಯಕ್ರಮದ ದೀರ್ಘ ಸಾನ್ನಿಧ್ಯವನ್ನು ವಹಿಸಿದ ನಮ್ಮ ನಿಮ್ಮ ನೆಚ್ಚಿನ ಪೂಜ್ಯರಾದ ಮಹಂತ ಸ್ವಾಮಿಗಳವರ ಪಾದಕಮಲಗಳಿಗೆ ನಮಸ್ಕರಿಸುತ್ತಾ ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಪೂಜ್ಯರಿಗೂ ಪಾದಕಮಲಗಳಿಗೆ ನಮಸ್ಕರಿಸಿ ಹಾಗೂ ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ನಮ್ಮ ಇಕ್ಕಲ್ ನಗರಸಭೆಯ ಅಧ್ಯಕ್ಷರು, ಇಕ್ಕಲ್ ನಗರದ ಪ್ರತಿಯೊಂದು ಜೀವವಾಗಿರುವ ಸೌರ ಸಮಾಧಾನದ ಸುಧಾರಣೆ ಸಂಗಮ ಅವರೇ ಹಾಗೂ ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ನೂತನ ಅಧ್ಯಕ್ಷರಾದ ಅಂಬರೀಶ್ ಉಜ್ಜೇನಿ ಅವರೇ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಶಾಸಕರಾಗಿದ್ದಾರೆ ಹಾಗೂ ಇಂದಿನ ಈ ಕಾಯಕ ಸಂಜೀವಿನಿ ಸಂಸ್ಥೆ ಎಲ್ಲ ಕಾಯಕ ಮಾಡಲು ಫಲಾನುಭವಿಗಳು ಎಲ್ಲರಿಗೂ ನಾನು ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ಇದ್ದೇನೆ. ಇವತ್ತು ಈ ಕಾಯಕ ಸಂಜೀವಿನಿ ಸಂಸ್ಥೆ ಸಂಗಮವಾಗಿ 1983ರಲ್ಲಿ ಸ್ಥಾಪನೆಗೊಂಡು ಕೆಲವೊಂದು ಹಿರಿಯರಿಂದ ಸ್ಥಾಪನೆಯಾದ ಸಂಸ್ಥೆ. ಅವರಿಂದ 2000 ಸದಸ್ಯತ್ವವನ್ನು ತೆಗೆದುಕೊಂಡು ಪ್ರಾರಂಭವಾದ ಈ ಸಂಸ್ಥೆ ಇವತ್ತು 20 ಲಕ್ಷ 25 ಲಕ್ಷದವರೆಗೆ ಬಂದು ನಿಂತಿದೆ. ಯಾಕಂದ್ರೆ ಈ ಸಂಸ್ಥೆಯಲ್ಲಿ ನಮ್ಮ ಹಿರಿಯರು ಮಾರ್ಗದರ್ಶಕರಾದ ವರ್ಣ ಮಟ್ಟದವರು ಅಧ್ಯಕ್ಷರಾದಾಗ ಅವರ ಕೆಳಗಡೆ ನಾನು ಕಾರ್ಯದರ್ಶಿಯಾಗಿ ಈ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಿದ್ದೇನೆ. ಇವರು ಒಂದು ನಮ್ಮ ಡಾಕ್ಟರ್ ಮಹಂತ ಸ್ವಾಮಿಗಳ ಒಂದು ಕನಸಿನ ಕೂಸಾಗಿತ್ತು. ಯಾಕಂದ್ರೆ ಅವರ ಯೋಚನೆ ಹೇಗಿದ್ರೆ ಮುಂದೆ 10-15 ವರ್ಷಕ್ಕೆ ಈ ದೇಶದಾಗ ಏನಾಗಿದೆ ನಮ್ಮ ಅದರ ಅವಾಗ ಹೇಳ್ತೀವಿ. ಯಾಕಂದ್ರೆ ಮಾತಾಡೋದು ನಾವು ಕೆಲಸ ಮಾಡೋದ ಈ ವರ್ಷ ಗ್ಯಾಸ್ ಸಿಲಿಂಡರ್ ಕೂಡ ಅಂತ ಹೇಳಿದ್ರೆ ಅದರ ಅವಾಗ ನಾವು ಗ್ಯಾಸ್ ಸಿಲಿಂಡರ್ಗಳನ್ನ ಒಂದು 120 ಫಲಾನುಭವಿಗಳಿಗೆ ಬರೀ ಗ್ಯಾಸ್ ಸಿಲಿಂಡರ್ ವಿತರಣೆ ಮಾಡಿದೆ. ಇವತ್ತು ಅದು ಏನಾಯ್ತಂದ್ರೆ ಇಡೀ ದೇಶದೊಳಗೆ ಇಂದಿನ ಪ್ರಧಾನಮಂತ್ರಿಗಳಾದ ಮೋದಿ ಅವರು ಅದನ್ನ ಇವತ್ತು ಕಾರ್ಯರೂಪಕ್ಕೆ. ಯಾಕಂದ್ರೆ ಇವತ್ತು ಸೌಲಭ್ಯ ಕೊರತೆ ಇರೋದ್ರಿಂದ ಅವತ್ತೇ ಅವರು ವಿಚಾರ ಮಾಡಿ ನಮ್ಮ ಕೈಯಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನು ಕೊಡಿಸಿದ್ರು ಅವರು. ಅದಕ್ಕೆ ಆಮೇಲೆ ಈ ಸಂಸ್ಥೆಯಿಂದ ನಮ್ಗೆ ಇನ್ನೊಂದು ಹೆಮ್ಮೆ ಏನಂದ್ರೆ ಒಂದಿಷ್ಟು ಆರ್ಥಿಕ ತೊಂದರೆಯಿಂದ ನಮ್ಮ ಅನುಭವ ಮತ್ತು ಕಾರ್ಯಗಳು ಸ್ಥಗಿತಗೊಂಡಾಗ ಅಜ್ಜ ನಮ್ಗೆ ಮಾತಾಡಿದ್ರೆ ಕಾರ್ಯಗಳು ಸ್ಥಗಿತಗೊಂಡು ಏನ್ ಮಾಡೋದು ವಿಶ್ವನಾಥ್ ಅಂತಂದಾಗ ಕಾಯಕ ಸಂಜೀವಿನಿ ಸಂಸ್ಥೆ 10 ಲಕ್ಷ ರೂಪಾಯಿಗಳನ್ನ ಅಜ್ಜರು ಬೇಡಿಕೆಯಾಗಿ ಅದನ್ನು ಮಾತು ಮುಗಿಸಿ ಅಂತ ಕೊಟ್ಟಂತ ಕೀರ್ತಿ ನಮ್ಮ ಕಾಯಕ ಸಂಜೀವಿನಿ ಸಂಸ್ಥೆಗಿದೆ. ಅದಕ್ಕೆ ದಯವಿಟ್ಟು ಇದಲ್ಲದೆ ನೆಕ್ಸ್ಟ್ ನಾವು ಈಗ ಬರೇ ನಮ್ಮ ಸರ್ವಧರ್ಮೀಯ ಸಂಸ್ಥೆ ಹೆಸರು ಮಾತ್ರ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆ ಅಂತ ಇರ್ಬೋದು. ಆದರೆ ಎಲ್ಲ ಸರ್ವಧರ್ಮೀಯರು ಕೂಡ ನಾವು ಅವರ ಕಾರ್ಯದಲ್ಲಿ ತೊಡಗಿ ಅವರ ಆರ್ಥಿಕ ಅಭಿವೃದ್ಧಿ ಆಗಲಿ ಅಂತಂದು ಎಲ್ಲ ಸರ್ವಧರ್ಮೀಯರು ಕೂಡ ಪ್ರತಿ ವರ್ಷ ಅವರಿಗೆ ಯಾವ ಯಾವ ಕಾರ್ಯ
ಅಧ್ಯಕ್ಷತೆಯಲ್ಲಿ ಕಾಯಕ ಸಂಜೀವಿನಿ ವಕೀಲ ಸಹಕಾರಿ ಸಂಘ ಸ್ಥಾಪನೆಯಾಗಿ ಇವತ್ತು ವರ್ಷ ಕೂಡ 12, 18, 20 ಲಕ್ಷಗಳವರೆಗೆ ಲಾಭಾಂಶಗಳಲ್ಲಿ ಬೆಳೆದು ಬಂದು ಇವತ್ತು ಸಾಕಷ್ಟು ಕಾಯಕ ಯೋಗಿಗಳಿಗೂ ಕೂಡ ಆ ಸಂಸ್ಥೆ ಅವರ ಬೆನ್ನೆಲುಬಾಗಿ ನಿಂತಿದೆ. ಅದೆಲ್ಲ ಶ್ರೇಯಸ್ಸು ಅತ್ಯಂತ ಇದಕ್ಕೆ ಗಟ್ಟಿ ಅಭಿಪ್ರಾಯ ಆಗಿಕೊಟ್ಟಂತ ನಮ್ಮ ಹಿರಿಯರಿಗೆ ಹಾಗೂ ಬ್ರಹ್ಮಾಂತ ಸ್ವಾಮಿಗೆ ದೊಡ್ಡ ಸ್ವಾಮಿಗೆ ಅಂತ ಹೇಳಿ ಆನಂತರ ಅದರ ಒಂದು ಇವತ್ತು ಸದ್ಬಳಕೆಯನ್ನು ಕೂಡ ಯಾರಾದರೂ ಇವತ್ತು ಇಂಟ್ರೆಸ್ಟ್ ಹೇಳಿದ್ರೆ ಇನ್ನೊಂದು ಮಾಡೋದಿದ್ರೆ ಇವತ್ತು ನಮ್ಮ ಸಂಸ್ಥೆ ಸರ್ಕಾರಿ ಸಂಘ ಅಂತೀವಿ ನಾವು. ಅದಕ್ಕೆ ಬ್ಯಾಂಕ್ ಬೇರೆ ಸರ್ಕಾರಿ ಸಂಘಗಳು ಬೇರೆ. ಅದಕ್ಕೆ ದಯವಿಟ್ಟು ಯಾರು 25 ಲಕ್ಷಗಳವರೆಗೂ ನಾವು ಸಾಲವನ್ನು ಕೊಡೋದಕ್ಕೆ ನಮ್ಮ ಸರ್ಕಾರದಿಂದ ನಮಗೆ ಅನುಮತಿ ಇದೆ. ದಯವಿಟ್ಟು ಯಾರಾದರೂ ದೊಡ್ಡ ಉದ್ಯೋಗಗಳನ್ನು ಮಾಡಿ ತಮ್ಮ ಆರ್ಥಿಕ ಸಮೃದ್ಧಿ ಮಾಡ್ಕೊಳ್ಳೋದಿದ್ರೆ ದಯವಿಟ್ಟು ನಮ್ಮ ಸಂಸ್ಥೆಯಲ್ಲಿ ಕೂಡ ತಾವು ಅತ್ಯಂತ ಸರಳ ದಾಖಲಾತಿಗಳಿಗೆ ಸಾಲ ಸೌಲಭ್ಯ ಒದಗಿಸಿ ಅದರ ಉದ್ಯೋಗವನ್ನು ಕೂಡ ತಾವು ಪಡೆದುಕೊಳ್ಬೇಕಂತಂದು ನಾವೆಲ್ಲ ಇದರಲ್ಲಿ ಸ್ಥಳದಲ್ಲಿ ಕೂಡ ನಾವು ವಿನಂತಿ ಮಾಡಿಕೊಂಡು ಇವತ್ತಿನ ಈ ಕಾರ್ಯಕ್ರಮಕ್ಕೆ ಕರೆಸಿ ಮುಖ್ಯ ಅತಿಥಿಗಳನ್ನು ಮಾಡಿ ಸತ್ಕರಿಸಿದ ಶ್ರೀಮಠದ ಶ್ರೀಗಳಿಗೂ ಹಾಗೂ ಈ ಸಂಸ್ಥೆಯ ಅಧ್ಯಕ್ಷರಿಗೂ ಹಾಗೂ ಎಲ್ಲ ಶ್ರೀಮಠದ ಭಕ್ತಾದಿಗಳು ನಾವು ಸಣ್ಣ ಸಣ್ಣ ಅರ್ಪಿಸಿ ನಮಸ್ತೇನೆ. ಶರಣಾರ್ಥಿಗಳು ಶರಣರಾದ ವಿಶ್ವನಾಥ್ ಪಾಟೀಲ್ ಅವರಿಗೆ ಇದೀಗ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ನೂತನ ಅಧ್ಯಕ್ಷರಾಗಿರುವಂತಹ ಶರಣರಾದ ಶ್ರೀ ಸುದ್ದಿನಿ ಅವರು ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ನಾವು ಅವರಿಗೆ ವಿನಂತಿಯನ್ನು ಮಾಡಬಹುದು. ಓಂ ಶ್ರೀ ಗುರು ಕಾಯಕ ಸಂಜೀವಿನಿ ಕಾರ್ಯಕ್ರಮದ ಅಡಿಯಲ್ಲಿ ನಡೆಯುತ್ತಿರುವ ಮುಖ್ಯ ಅತಿಥಿಗಳಿಗೆ ಹಾಗೂ ಎಲ್ಲ ಶರಣ ತಂದೆ ತಾಯಿಗಳಿಗೆ ಎಲ್ಲರೂ ಶರಣಾರ್ಥಿ. ಈ ಕಾರ್ಯಕ್ರಮದಲ್ಲಿ ಎಲ್ಲ ಫಲಾನುಭವಿಗಳು ನನ್ನ ವಿನಂತಿ ಏನಂದರೆ ಎಲ್ಲ ಫಲಾನುಭವಿಗಳು ತಾವು ತಗೊಂಡಂತೆ ಒಳ್ಳೆ ಮರುಪಾವತಿ ಮಾಡಬೇಕೆಂದು 10 ತಿಂಗಳ ಒಳಗೆ ಮರುಪಾವತಿ ಮಾಡಬೇಕೆಂದು ನಾನು ವಿನಂತಿ ಮಾಡ್ತೀನಿ ಎಂದು ಹೇಳಿ ಅದನ್ನು ದಯವಿಟ್ಟು ಕ್ಷಮಿಸಬೇಕು. ಪ್ರತಿ ಸಂಘವನ್ನು ನಮ್ಮ ಒಂದು ರಿಕ್ವೆಸ್ಟ್ ನಮಗೆ ತರಿಸಿದ್ರು. ಅದಕ್ಕೆ ಅಡ್ಡಪಲ್ಲಿಗೆ ಮಹೋತ್ಸವದಲ್ಲಿ ಸ್ವಲ್ಪ ಬೆಳಕಿನ ಕೊರತೆ ಕಡಿಮೆ ಅಂತ ಮಾಡುತ್ತೆ. ಅದು ಈ ಸಲ ನಾವು ಸರಿ ಮಾಡೋದು ಈಗಾಗಲೇ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿವಿ. ಅದಕ್ಕೆ ಈ ಸಲ ಅದನ್ನು ಸರಿ ಮಾಡುವ ಕೆಲಸಗಳನ್ನು ಕೂಡ ನಾವು ಮಾಡ್ತೀವಿ ಅಂತ ಒಂದು ಭರವಸೆ ಕೊಡ್ತೀವಿ. ಆನಂತರ ಇಡೀ ಊರನ್ನು ನಮ್ದು 10 ವರ್ಷದ ಒಂದು ಆಸೆ ಇರ್ತದೆ. ಈ ಲಿಂಗಲ್ ಜಾತ್ರೆಯನ್ನು ದಸರಾ ಮೇಳದಲ್ಲಿ ತರಬೇಕಂತ ನನ್ನ ಒಂದು ಆಸೆ ಇರ್ತದೆ. ಅದಕ್ಕೆ ಲಾಸ್ಟ್ ನಾನು 5 ಜನ ನಮ್ಮ ತರಬೇತಿ ಸಂಘದವರು ದಸರಾ ಮಹೋತ್ಸವ ಕರ್ಕೊಂಡು ಹೋಗಿದ್ದೆ. ಒಂದು ವಾರ ಅಲ್ಲಿ ಎಲ್ಲ ದೊಡ್ಡ ಶೂಟಿಂಗ್ ಮಾಡಿ ನಾವು ಏನೇನು ಮಾಡಿಸೋದು ಪೂರ್ವ ಸಿದ್ಧತೆಯಾಗಿ ಬಂದಿದ್ವಿ. ಅದಕ್ಕೆ ಈ ಸಲ ನಾವೇನು ಎಲ್ಲ ಈ ಶ್ರೀಮಠದ ಭಕ್ತಾದಿಗಳು ಕೊಟ್ಟಿರೋ ದೇಣಿಗೆಯಿಂದ ನಾವು ಇಷ್ಟೆಲ್ಲ ಕೆಲಸ ಮಾಡ್ತಾ ಇದ್ದೇವೆ. ಅದಕ್ಕೆ ಎಲ್ಲ ಸರ್ವಜನಿಕರು ಕೂಡ ನಮಗೇನು ಜನತೆಗೆ ಅತ್ಯಂತ ಒಳ್ಳೆಯ ಕೆಲಸ ಮಾಡಿದೆ. ಎಲ್ಲ ಇರುವಂತ ಪ್ರೋತ್ಸಾಹ ಧನಸಹಾಯವನ್ನು ಕೂಡ ಮಾಡ್ತಾ ಇದ್ದಾರೆ. ಆನಂತರ ಇನ್ನೂ ನಮ್ದು 80% ಲೈಟಿಂಗ್ ಕೆಲಸ ಮುಗಿದಿದೆ. ಯಾಕಂದ್ರೆ ಈಗ ಲೈಟಿಂಗ್ ಕೆಲಸದಲ್ಲಿ ಮಳೆ ಸತತವಾಗಿ ಬರೋದ್ರಿಂದ ಇನ್ನೂ 3-4 ದಿನದೊಳಗೆ ಅದು ಸರಿ ಆಗಿಲ್ಲ. ಅದಕ್ಕೆ 10ನೇ ತಾರೀಕು ನಾವು ಕಂಪ್ಲೀಟ್ ಮಾಡಬೇಕಂತ ಕೊಟ್ಟಿದ್ದೀವಲ್ಲ, ಅದಕ್ಕೆ ಮಳೆ ಇದರಿಂದ ಕರೆಂಟ್ ಕೆಲಸ ಅಪಾಯ ಕೆಲಸ ಆಗಿರೋದ್ರಿಂದ ಸ್ವಲ್ಪ ತಡವಾಗುತ್ತಿದೆ. ಇನ್ನು ನಾಳೆ ಅಥವಾ ನಾಳೆ ಇದಕ್ಕಾಗಿ ನಾವು ಪ್ರಮುಖ ರಸ್ತೆಯಲ್ಲಿರುವ ಎಲ್ಲ ಸರ್ಕಾರಗಳಿಗೂ ಹಾಗೂ ಎಲ್ಲ ರೋಗಿಗಳಿಗೂ ಎಲ್ಲ ಇದಕ್ಕೂ ಲೈಟ್ ಬರುತ್ತೆ. ಈಗಾಗಲೇ ತಾವು ಕೇಳ್ತಾ ಇರ್ಬೋದು, ಬೆಳಗ್ಗೆ ಸಾಯಂಕಾಲ
ಈ ಜನರಿಗೆ ತೋರ್ಸಕ್ಕೆ ನಮಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನ ಶ್ರೀ ವಿಜಯಮೋಹನ ಸ್ವಾಮಿಗಳು ನಮಗೆ ದಯಪಾಲಿಸಿ ಅಂತ ನಾವು ಅವರಿಗೆ ಕೇಳ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶರಣಾರ್ಥಿಗಳು ವಿಶ್ವನಾಥ್ ಪಾಟೀಲ್ ಹಾಗೂ ಅವರಿಗೆ ನಾಡಿನ ದಾಸೋಹದ ಸೇವಾರ್ಥಿಗಳು ಮಂಜುನಾಥ್ ಮುಳುಗುಂದ ಕೋಟಕ್ ಮಹೀಂದ್ರ ಲೈಫ್ ಇನ್ಶೂರೆನ್ಸ್ನ ಪ್ರಾಚಾರ್ಯರಾಗಿರುವಂತಹ ಮಂಜುನಾಥ್ ಮುಳುಗುಂದ್ ಅವರು ನಾಡಿನ ದಾಸೋಹ ಸೇವಾರ್ಥಿಗಳಾಗಿದ್ದಾರೆ. ಜೊತೆಗೆ ದಾಸೋಹವನ್ನು ನೀಡಲಿಕ್ಕೆ ಇಚ್ಛಿಸುವಂತಹ ಶರಣಾರ್ಥಿಗಳು ಶ್ರೀಯುತ ಮಹೇಶ್ ವಾಲಿ ಅವರಿಗೆ ಅವರ ಹೆಸರನ್ನ ನೋಂದಾಯಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದೀಗ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ಪರವಾಗಿ ಕಾಯಕ ನಿಷ್ಠರಿಗೆ ಬಡ್ಡಿ ರಹಿತವಾಗಿ ಕೂಡ ಮಾಡುವಂತಹ ಉಪಕರಣಗಳ ವಿತರಣೆ ಇದೀಗ ಜರುಗ್ತಾ ಇದೆ. ಇಲ್ಲಿ ಸಾಂಕೇತಿಕವಾಗಿ 4 ಜನರಿಗೆ ಕಾಯಕರಿಗೆ ಉಪಕರಣವನ್ನು ನೀಡಲಾಗಿದೆ. ತದನಂತರದಲ್ಲಿ ಆ ಆಯ್ಕೆಯಾಗಿರುವಂತಹ ಎಲ್ಲ ಫಲಾನುಭವಿಗಳಿಗೆ ತಾಯಂದಿರಿಗೆ ಉಪಕರಣವನ್ನು ನೀಡಲಾಗಿದೆ. ಇಲ್ಲಿ 4 ಜನ ತಾಯಂದಿರ ಹೆಸರನ್ನು ನಾನು ಹೇಳ್ತಾ ಇದ್ದೇನೆ. ದಯವಿಟ್ಟು ಅವರು ವೇದಿಕೆಗೆ ಆಗಮಿಸಿ ಪರಮ ಪೂಜೆಯಿಂದ ಹಾಗೂ ಅಧ್ಯಕ್ಷರಿಂದ ಆ ಉಪಕರಣವನ್ನು ಸ್ವೀಕರಿಸಬೇಕು ಅಂತ ನಾನು ತಮ್ಮಲ್ಲಿ ವಿನಂತಿಯನ್ನು ಮಾಡುವಾಗ ಪ್ರಥಮದಲ್ಲಿ ಶರಣೆ ಮಂಜುಳಾ ಚಿಲಾಳ್ ಅವರು, ಶರಣೆ ರೇಖಾ ಕುಮಾರ್ ಅವರು, ಶರಣೆ ಅನಿತಾ ಅವಾಳಿ ಅವರು, ಶರಣೆ ವಿಜಯಲಕ್ಷ್ಮಿ ಚಿತ್ರಗಾರ್ 4 ಜನ ತಾಯಿಯರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಪರಮ ಪೂಜ್ಯರಿಂದ ಹಾಗೂ ವೇದಿಕೆಯ ಮೇಲಿರುವಂತಹ ಅತಿಥಿಗಳಿಂದ ಅಧ್ಯಕ್ಷರಿಂದ ಬಡ್ಡಿ ರಹಿತವಾಗಿ ಕೊಡಮಾಡುವಂತಹ ಹೊಲಿಗೆ ಯಂತ್ರಗಳನ್ನ ಸ್ವೀಕರಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ಳುತ್ತೇನೆ. ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ಪರವಾಗಿ ಬಡ್ಡಿ ರಹಿತವಾಗಿ ಕೊಡಮಾಡುವಂತಹ ಉಪಕರಣವನ್ನು ಸ್ವೀಕರಿಸಿರುವಂತಹ ಎಲ್ಲ ತಾಯಂದಿರಿಗೆ ಭಕ್ತಿಯ ಶರಣಾರ್ಥಿಗಳನ್ನ ಸಲ್ಲಿಸಿ ಸಮಾಜದ ಸಾಹಿತ್ಯವನ್ನು ವಹಿಸಿಕೊಂಡಿರುವಂತಹ ಪರಮ ಪೂಜ್ಯ ಗುರುಮಂತ್ರ ಸ್ವಾಮಿಗಳು ಚಿತ್ರಗಿ ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡಿರುವಂತಹ ಶರಣ ಸತ್ಯಕ ತಾಯಿಯವರು ನನಗೆ ಆಶೀರ್ವಾದವನ್ನು ದಯಪಾಲಿಸಬೇಕು ಅಂತ ಹೇಳಿ ನಾನು ಮಾಧವಸರವರಿಗೆ ವಿನಂತಿಯನ್ನು ಮಾಡಿಕೊಳ್ಳುತ್ತೇನೆ. ಓಂ ಶ್ರೀ ವಾಯುವಿನ ವಚಿಸುವ ಮಹಾಮಾನವವಾಗಿ ವಿಶ್ವಗುರು ಜಗಜ್ಯೋತಿ ಸಾಂಸ್ಕೃತಿಕ ನಾಯಕ ಜಗತ್ತಿನಲ್ಲಿ ಆಗುತ್ತಿರುವ ಎಲ್ಲ ದಾರ್ಶನಿಕರನ್ನು ಸ್ಮರಿಸಿಕೊಳ್ಳುತ್ತಾ ಬಸವ ಸಂಸ್ಕೃತಿ ಮಹೋತ್ಸವದಿಂದ ಏನು ಪ್ರವಚನವನ್ನು ಆಯೋಜಿಸಿದಂತಹ ವಿಜಯಮಹೇಶ್ವರ ಚಿತ್ತರಿಗೆಯ ಸಂಸ್ಥಾನದ ಗುರುಗಳಾಗಿರುವಂತಹ ಚಿತ್ತರಿಗೆಯ ವಿಜಯಮಹೇಶ್ವರ ಅವರನ್ನು ಸ್ಮರಣೆಯನ್ನು ಮಾಡುತ್ತಾ
ಅದೇ ರೀತಿಯಾಗಿ ಮಹಾಂತಾಪುರಗಳನ್ನು ಸ್ಮರಣೆ ಮಾಡ್ತಾ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಗುರುಮಾತಾಪುರದಲ್ಲಿ ನಮ್ಮ ದೀಕ್ಷಾ ಗುರುಗಳಾಗಿರುವಂತಹ ಪೂಜಾ ಗಂಗರಪ್ಪ ಪಾದಗಳಲ್ಲಿ ಬಿಡಪಟ್ಟು ಎತ್ತಿ ಮೇಲೆ ಇರುವಂತಹ ಡಾಕ್ಟರ್ ಚೈತನ್ಯ ಸ್ವಾಮೀಜಿಯವರಲ್ಲಿ ಹಾಗೂ ನಗರಸಭೆ ಅಧ್ಯಕ್ಷರಾಗಿರುವಂತಹ ಸುಧಾರಣೆಯವರಲ್ಲಿ ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆಯ ಅಧ್ಯಕ್ಷರು ಬಸವರಾಜ ಪಾಟೀಲ್ ಅವರಲ್ಲಿ ಹಾಗೂ ವೇದಿಕೆ ಮೇಲಿರುವಂತಹ ಗಣ್ಯರಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶರಣರಲ್ಲಿ ಭಕ್ತಿಪೂರ್ವಕವಾದ ಶರಣಾರ್ಥಿಗಳು. ಶರಣರು ಕಾಯಕಕ್ಕೆ ಮಹತ್ವವನ್ನು ಕೊಡಿ. ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಯೊಬ್ಬರು ಸಹ ಸ್ವಾವಲಂಬನ ಬದುಕನ್ನು ಮಾಡಬೇಕಾದ್ರೆ ಕಾಯಕ ಅನ್ನುವಂಥದ್ದು ಬಹಳ ಮುಖ್ಯವಾಗ್ತದೆ. ಲಿಂಗವಂತ ಕಾಯಕ ಸಂಜೀವಿನಿ ಸಂಸ್ಥೆ ಅನ್ನುವಂಥದ್ದು ಇವತ್ತು ಹೆಣ್ಣುಮಕ್ಕಳಿಗೆ ಹೊಲಿಗೆ ಯಂತ್ರವನ್ನ ಬಡ್ಡಿ ರಹಿತವಾಗಿ ಹೊಲಿಗೆ ಯಂತ್ರವನ್ನು ಕೊಡ್ತಾ ಇದ್ದಾರೆ. ಹೆಣ್ಣು ಮಕ್ಕಳು ಸ್ವಾವಲಂಬಿಯಾಗಿ ಅನ್ನುವಂಥದ್ದು ಒಂದು. ಮತ್ತೊಂದು ಅವರಲ್ಲಿ ಕಾಯಕ ಪ್ರಗತಿಯನ್ನು ಮೂಡಿಸುವಂತಹ ವಿಚಾರವನ್ನು ಇಟ್ಕೊಂಡು ಒಬ್ಬರು ಉತ್ತಮವಾದ ಕಾರ್ಯವನ್ನ ಸಂಸ್ಥೆ ಮಾಡ್ತಾ ಇರುವಂಥದ್ದು ಕಾಯಕ ಸಂಜೀವಿನಿ ಸಂಸ್ಥೆ. ಕಾಯಕ ಅಂತಂದ್ರೆ ಅದು ಎಲ್ಲರೂ ಸಂಜೀವಿನಿ ಇದ್ದಾರೇನೆ. ಆ ಕಾಯಕ ಅನ್ನುವಂಥದ್ದು ಎಲ್ಲರನ್ನು ಬದುಕಿಸ್ತದೆ, ಕುಟುಂಬವನ್ನು ಬದುಕಿಸ್ತದೆ ಅಷ್ಟೇ ಅಲ್ಲ, ಸಮಾಜವನ್ನ ಪ್ರಗತಿಯ ಕಡೆಗೆ ತೆಗೆದುಕೊಂಡು ಹೋಗುವಂಥದ್ದು ಯಾವುದಾಗಿದೆ ಅದು ಕಾಯಕ ಅನ್ನುವಂಥದ್ದು. ಅದಕ್ಕೆ ಒಂದು ಕಾರ್ಯ ಹೇಳ್ತಾರೆ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿರುವುದು ಕಾಯಕವಲ್ಲ. ನಾವು ಭಕ್ತನ ಅನಿಸ್ಕೊಂಡಾಗ ಏನು ಹಣೆ ಮೇಲೆ ಗುರುತು ಧರಿಸ್ಕೊಂಡು ಒಳಗೆ ರುದ್ರಾಕ್ಷಿ ಧರಿಸ್ಕೊಂಡ್ರೆ ಭಕ್ತ ಅನಿಸ್ಕೊಳ್ಳೋದಿಲ್ಲ. ಭಕ್ತ ಯಾವಾಗ ಆತ ನಿಜವಾದ ಭಕ್ತ ಅನಿಸ್ಕೊಳ್ತಾರೆ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಅಂತ ಮಾತನ್ನ ಹೇಳ್ತಾರೆ. ಭಕ್ತನು ದೇವರ ಭಜನೆಯನ್ನು ಮಾಡ್ತೇನೆ, ಗಂಟೆ ಜಪವನ್ನು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಭಕ್ತನಾದ್ರು ನೀನು ಕೃತ್ಯ ಕಾಯಕವನ್ನ ಮಾಡಿದಾಗ ಮಾತ್ರ ನೀನು ಭಕ್ತ ಅನಿಸ್ಕೊಳ್ತೀಯ. ಸತ್ಯ ಶುದ್ಧವಲ್ಲದು ಕಾಯಕವಲ್ಲ ಅಂತ ಹೇಳ್ತಾರೆ. ಏನು ಕಾಯಕವನ್ನು ಮಾಡಬೇಕಾದ್ರೆ ನಾವು ಸತ್ಯ ಶುದ್ಧವಾಗಿ ಪ್ರಾಮಾಣಿಕವಾಗಿ ಮಾಡಿದಾಗ ಅದು ಕಾಯಕ ಅನಿಸ್ಕೊಳ್ಳದೆ ಅನ್ನುವಂಥ ಮಾತನ್ನ ನಮಗೆ ಶರಣರು ಮಾರ್ಗದರ್ಶನವನ್ನು ಮಾಡೋದಿದ್ದಾರೆ. ಅದೇ ರೀತಿಯಾಗಿ ಕಾಯಕವನ್ನು ಮಾಡಿದಾಗ ಅಲ್ಲಿ ಲಕ್ಷ್ಮಿ ಒಲಿತಾರೆ ಹೊರತು ಲಕ್ಷ್ಮಿ ಪೂಜೆ ಮಾಡೋದ್ರಿಂದ ಲಕ್ಷ್ಮಿ ಒಲಿಯೋದಿಲ್ಲ. ಅದಕ್ಕೆ ಎಲ್ಲಿ ಸತ್ಯಶುದ್ಧವಾದ ಕಾಯಕವನ್ನು ಮಾಡ್ತಾರೋ ಅಲ್ಲಿ ಎಂತ ನೋಡಿದಾಗ ಲಕ್ಷ್ಮೀ ತಾನಾಗಿಕೊಳ್ಳುವಂತ ಮಾತನ್ನ ಶರಣರು ನಮಗೆ ಮಾರ್ಗದರ್ಶನ ಮಾಡಿಕೊಳ್ಳೋದಿದ್ದಾರೆ. ಆ ನಿಟ್ಟಿನಲ್ಲಿ ಕಾಯಕ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಸ್ವಾವಲಂಬನ ಜೀವನವನ್ನ ಕಟ್ಟಿಕೊಡುತ್ತದೆ. ಜೊತೆಗೆ ಅದು ಸಮಾಜದ ಪ್ರಗತಿಗೆ ಅದು ಕಾರಣವಾಗ್ತದೆ. ಅಂತಹ ನಿಟ್ಟಿನಲ್ಲಿ ಏನು ತಾಯಿಗಳು ಹೊಲಿಗೆ ಯಂತ್ರವನ್ನು ತೆಗೆದುಕೊಳ್ತಾ ಇದ್ದೀರಾ, ಆ ಹೊಲಿಗೆ ಯಂತ್ರವನ್ನು ಸದುಪಯೋಗ ಮಾಡಿಕೊಂಡು ಸತ್ಯಶುದ್ಧವಾದ ಕಾಯಕವನ್ನು ಮಾಡಿ ಜೊತೆಗೆ ಒಂದಷ್ಟು ದಾಸೋಹವನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಿ. ಅಂದಾಗ ಅದು ಬದುಕು ಪರಿಪೂರ್ಣವಾಗ್ತದೆ. ಕೇವಲ ಕಾಯಕ ಮಾಡಿ ಬಂದಂತಹ ಗಳಿಕೆಯನ್ನ ಕೂಡಿಸಿ ಅದನ್ನ ಮನೆಯಲ್ಲಿ ಇರೋದಕ್ಕಿಂತಲೂ ಅದನ್ನ ಸಮಾಜಕ್ಕೆ ಒಂದಷ್ಟು ಸದುಪಯೋಗ ಮಾಡಿದಾಗ ಆ ಬದುಕು ಸಾರ್ಥಕ ಬದುಕಾಗ್ತದೆ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಅಂತಹ ಬದುಕನ್ನು ಮಾಡಿ ಬಸವಾನುಭವದ ನಿಮಗೆ ಪಾತ್ರರಾಗಿ ಅನ್ನುವಂಥ ಮಾತುಗಳನ್ನು ತಿಳಿಸ್ತಾ ಸರ್ವರಿಗೂ ಶರಣಾರ್ಥಿ. ಆಶೀರ್ವಚನವನ್ನ ದಯಪಾಲಿಸಿರುವಂತಹ ಶರಣರಿಗೆ ಸಭೆಯ ತಾಯಿಯವರಿಗೆ ಭಕ್ತಿ ಶರಣಾರ್ಥಿಗಳನ್ನು ಸಲ್ಲಿಸಿ ಇದೀಗ ವಚನ ಮಂತ್ರ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನನಗೆ ನೀನಲ್ಲದೆ ಮತ್ತಾರು ಇಲ್ಲವೇ ಆರಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ ಶರಣ ಸತಿ ಲಿಂಗಪತಿ ಹರ ಮಹಾದೇವ್. ವಿಶ್ವವು ಬಸವಣ್ಣನವರಿಗೆ ಜಯವಾಗಲಿ. ಚಿತ್ತರಗಿ ಶ್ರೀ ಜಯ ಮಹಾಂತೇಶ್ವರರಿಗೆ ಜಯವಾಗಲಿ.